ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ 2026ರ T20 ವಿಶ್ವಕಪ್ ನಲ್ಲಿ ಸೂಪರ್ 8ರ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ನ ವಿರುದ್ಧ 5 ವಿಕೆಟ್ ಗಳಿಂದಾದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ನಮ್ಮ ಭಾರತ ತಂಡ ಸೆಮಿಫೈನಲ್ ಗಾದ್ರೆ ಎಂಟ್ರಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಭಾರತ ತಂಡ ಸೆಮಿಫೈನಲ್ ಗೆ ಎಂಟ್ರಿ ಕೊಟ್ಟ ತಕ್ಷಣವೇ ಮಾತನಾಡಿದಂತ ಸೌತ್ ಆಫ್ರಿಕಾದ ದಿಗ್ಗಜ ಮಾಜಿ ಆಟಗಾರರು AB ಡಿ ವಿಲಿಯರ್ಸ್ ಮತ್ತು ಫ್ಯಾಫ್ ಡು ಪ್ಲೆಸಿಸ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ನಮ್ಮ ಭಾರತ ತಂಡದ ಬಗ್ಗೆ ABD ಮತ್ತು ಫ್ಯಾಫ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ ಇದೀಗ ಅಮೋಘ ಪ್ರದರ್ಶನ ಕೊಟ್ಟು ಸೆಮಿಫೈನಲ್ ಗಾದ್ರೆ ಎಂಟ್ರಿ ಕೊಟ್ಟಿದೆ. ಹೌದು ಸ್ನೇಹಿತರೆ, 2024ರ T20 ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಇದೇ ರೀತಿಯಾಗಿ ಪ್ರದರ್ಶನ ಕೊಟ್ಟು T20 ವಿಶ್ವಕಪ್ ನು ಕೂಡ ಗೆದ್ದುಕೊಂಡಿತ್ತು. ಇದೀಗ ಮತ್ತೊಮ್ಮೆ ಅದೇ ಕಾಳಗಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬಹುದು. ಇನ್ನು ಈ ಬಾರಿಯ 2026ರ T20 ವಿಶ್ವಕಪ್ ನ ಸೆಮಿಫೈನಲ್ ಪಂದ್ಯ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಆದ್ರೆ ಆಡ್ತಾ ಇದೆ. ಇನ್ನು 2024ರ T20 ವಿಶ್ವಕಪ್ ಪಂದ್ಯದಲ್ಲೂ ಕೂಡ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಆದ್ರೆ ಆಡಿತ್ತು ಅಂತಾನೆ ಹೇಳ್ಬಹುದು. ಆ ಪಂದ್ಯದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಆದ್ರೆ ಕೊಟ್ಟಿತ್ತು. ಇನ್ನು ಇದೀಗ ವೆಸ್ಟ್ ಇಂಡೀಸ್ ನ ವಿರುದ್ಧ ಗೆದ್ದ ತಕ್ಷಣವೇ ಸೆಮಿಫೈನಲ್ ಪಂದ್ಯಕ್ಕಾದ್ರೆ ನಮ್ಮ ಭಾರತ ತಂಡ ಸಿದ್ಧರಾಗಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ಸ್ವಲ್ಪ ಈ ಪಂದ್ಯದ ಬಗ್ಗೆನೂ ಕೂಡ ಮಾತನಾಡೋದಾಯ್ತು ಅಂತಂದ್ರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ವೆಸ್ಟ್ ಇಂಡೀಸ್ ತಂಡ 195 ರನ್ ಆದ್ರೆ ಹೊಡಿತಾರೆ, 4 ವಿಕೆಟ್ ಕಳ್ಕೊಂಡು. ಆನಂತರ ಚೇಸಿಂಗ್ ಮಾಡಕ್ಕೆ ಬಂದಂತ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು 199 ರನ್ ಆದ್ರೆ ಹೊಡಿತಾರೆ, 5 ವಿಕೆಟ್ ಕಳ್ಕೊಂಡು, ಅದು 19.2 ಓವರ್ಗಳಲ್ಲಿ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಪಂದ್ಯದಲ್ಲಿ 5 ವಿಕೆಟ್ ಗಳಿಂದಾದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಕೂಡಲೇ ಮಾತನಾಡಿದಂತ ಸೌತ್ ಆಫ್ರಿಕಾದ ದಿಗ್ಗಜ ಮಾಜಿ ಆಟಗಾರರಾಗಿರುವಂತಹ ಫ್ಯಾಫ್ ಡು ಪ್ಲೆಸಿಸ್ ಮತ್ತು AB ಡಿ ವಿಲಿಯರ್ಸ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ, ABD ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ: ಭಾರತ ತಂಡ ಅದ್ಭುತವಾಗಿ ಆದ್ರೆ ಆಡ್ತಾ ಇದೆ ಮತ್ತು ಪ್ರತಿ ಪಂದ್ಯದಲ್ಲೂ ಕೂಡ ಅದ್ಭುತ ಪ್ರದರ್ಶನ ಆದ್ರೆ ಕೊಡ್ತಾ ಇದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ, ಭಾರತ ತಂಡದಲ್ಲಿ ಒಬ್ಬ ಆಟಗಾರ ಫೇಲ್ ಆದ್ರೆ ಇನ್ನೊಬ್ಬ ಆಟಗಾರ ಪಂದ್ಯವನ್ನು ಗೆಲ್ಲಿಸಿ ಕೊಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಭಾರತ ತಂಡ ತುಂಬಾನೇ ಬಲಿಷ್ಠವಾಗಿ ಆದ್ರೆ ಕಾಣ್ತಾ ಇದೆ. ಇನ್ನೊಂದೇನಂತಂದ್ರೆ, ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಪಂದ್ಯದಲ್ಲಿ ಗೆಲ್ಲುತ್ತೆ. ಇನ್ನೊಂದು ಭಾರತ ತಂಡ ಬಂದ್ಬಿಟ್ಟು ಸೆಮಿಫೈನಲ್ ಪಂದ್ಯದಲ್ಲಿ ಗೆದ್ದು ಫೈನಲ್ ಗಾದ್ರೆ ಖಂಡಿತವಾಗಿ ಆದ್ರೆ ಹೋಗುತ್ತೆ. ಯಾಕಂತಂದ್ರೆ ಭಾರತದಲ್ಲಿ ಇರುವಂತಹ ಸ್ಟ್ರಾಂಗೆಸ್ಟ್ ಆಟಗಾರರು ಮತ್ತು ಇದೀಗ ಭಾರತ ಇರುವಂತಹ ಪ್ರೋ ಅಲ್ಲಿ ಪಕ್ಕ ಗೆಲ್ಲುತ್ತೆ ಇಂಗ್ಲೆಂಡ್ ವಿರುದ್ಧ. ಮತ್ತು ಇಂಗ್ಲೆಂಡ್ಗೆ ಮತ್ತು ಭಾರತಕ್ಕೆ ಹೋಲಿಸಿದರೆ ಭಾರತ ತುಂಬಾನೇ ಮೇಲ್ಗೈ ಆದ್ರೆ ಸಾಧಿಸುತ್ತೆ ಇಂಗ್ಲೆಂಡ್ ಮೇಲೆ ಅಂತಂದು ABD ಆದ್ರೆ ಹೇಳಿದ್ದಾರೆ. ಇನ್ನೊಂದೇನಂತಂದ್ರೆ, ಈ ಬಾರಿಯ ನನ್ನ ಫೇವರೇಟ್ ತಂಡ ಆಗಿ ಕಣಕ್ಕಿಳಿಯಲಿದೆ ಫೈನಲ್ ಪಂದ್ಯದಲ್ಲಿ, ಮೊದಲಿಗೆ ಭಾರತ ತಂಡ ಎಂದು ABD ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅನಂತರ ಫ್ಯಾಫ್ ಡು ಪ್ಲೆಸಿಸ್ ಅವರು ಮಾತನಾಡಿದ್ದಾರೆ. ಫ್ಯಾಫ್ ಅವರು ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಆದ್ರೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ ಮತ್ತು ಈ ರೀತಿಯ ಬ್ಯಾಟಿಂಗ್ ಟೀಮ್ ಇಂಡಿಯಾದ ಓಪನರ್ಸ್ ಕಡೆಯಿಂದ ಬಂದಿರಲಿಲ್ಲ. ಈ ವರ್ಷದಲ್ಲಿ ಬಂದಿದೆ ಮತ್ತು ಈ ವರ್ಲ್ಡ್ ಕಪ್ ನಲ್ಲಿ ಅದ್ಭುತವಾಗಿ ಆದ್ರೆ ಆಡಿದ್ದಾರೆ ಸಂಜು ಸ್ಯಾಮ್ಸನ್ ಅವರು. ಈ ಪಂದ್ಯದಲ್ಲಿ ಇಂಥ ನಾಕೌಟ್ ಮ್ಯಾಚ್ ಗಳಲ್ಲಿ ಈ ರೀತಿ ಪ್ರದರ್ಶನ ಬೇಕಾಗಿತ್ತು ಭಾರತದ ಆಟಗಾರರಿಂದ ಎಂದು ಫ್ಯಾಫ್ ಅವರು ಆದ್ರೆ ಹೇಳಿದ್ದಾರೆ. ಇನ್ನಷ್ಟು ಮಾತನಾಡಿದಂತ ಫ್ಯಾಫ್ ಡು ಪ್ಲೆಸಿಸ್ ಅವರು ಭಾರತ ತಂಡಕ್ಕೆ ವಿಶ್ ಕೂಡ ಮಾಡಿದ್ದಾರೆ. ಭಾರತ ತಂಡ ಒಳ್ಳೆಯ ರೀತಿಯಿಂದ ಕ್ರಿಕೆಟ್ ಕೂಡ ಆಡ್ತಾ ಇದೆ ಮತ್ತು ಒಳ್ಳೆಯ ತಂಡವಾಗಿ ಆದ್ರೆ ಕಾಣ್ತಾ ಇದೆ. ಪ್ರತಿಯೊಬ್ಬ ಬ್ಯಾಟರ್ ಕೂಡ ಹೋಪ್ ಆದ್ರೆ ಕೊಡ್ತಾ ಇದ್ದಾರೆ ಮತ್ತು ನಾನು ಪಂದ್ಯವನ್ನು ಗೆಲ್ಲಿಸಿ ಕೊಡ್ತೀನಿ ಅಂತ ನಂಬಿಕೆ ಆದ್ರೆ ಉಳಿಸಿಕೊಳ್ಳುತ್ತಿದ್ದಾರೆ ಭಾರತದ ಆಟಗಾರರು ಎಂದು ಫ್ಯಾಫ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಬೌಲಿಂಗ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಬೌಲಿಂಗ್ ನಲ್ಲೂ ಕೂಡ ಒಳ್ಳೆ ಬೌಲಿಂಗ್ ಪ್ರದರ್ಶನ ಆದ್ರೆ ಕೊಡ್ತಾ ಇದ್ದಾರೆ ಟೀಮ್ ಇಂಡಿಯಾದ ಬೌಲರ್ಸ್. ಆ ಕಾರಣದಿಂದಾಗಿ ಈ ಬಾರಿ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಅಲ್ಲಿ ಗೆದ್ದು ಫೈನಲ್ ಗೆ ಈ ತಂಡ ಆದ್ರೆ ಹೋಗುತ್ತೆ ಎಂದು ಫ್ಯಾಫ್ ಅವರು ನಮ್ಮ ಟೀಮ್ ಇಂಡಿಯಾದ ಪರವಾಗಿ ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೊಂದೇನಂತಂದ್ರೆ, ಭಾರತ ಮತ್ತು ಸೌತ್ ಆಫ್ರಿಕಾ ತಂಡ ಸೆಮಿಫೈನಲ್ ಅಲ್ಲಿ 2 ಪಂದ್ಯಗಳನ್ನು ಕೂಡ ಗೆದ್ದುಕೊಂಡು ಫೈನಲ್ ಪಂದ್ಯವನ್ನಾದ್ರೆ ಆಡಲಿವೆ ಮತ್ತು ಭಾರತ ಮತ್ತು ಸೌತ್ ಆಫ್ರಿಕಾ ತಂಡವನ್ನು ಫೈನಲ್ ಅಲ್ಲಿ ನಾವು ನೋಡಬಹುದು ಎಂದು ಫ್ಯಾಫ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.